ನಮಸ್ತೆ, ನಾನು ನಿಮ್ಮ ಚಂದು. ಹೇಗಿದ್ದೀರಾ ನನ್ನ ಎಲ್ಲ ಸ್ನೇಹಿತರು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಇವತ್ತಿನ ವೀಡಿಯೋಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಚಂದು ಶಿವಲಾಗ್. ಹಾಗೆ ಇವತ್ತು ಮಾರ್ನಿಂಗ್ 5 o'clockೇ ಎಚ್ಚರಿಕಾಯಿತು. ಆದರೂ ನಾನು ಎದ್ದಿದ್ದೆ 5:45ಗೆ ಎದ್ದು ಆಚೆ ಬಂದು ಇನ್ನೂ ಯಾರೂ ಕೂಡ ಇನ್ನೂ ಎದ್ದಿರಲಿಲ್ಲ. ಬಂದು ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಹಾಕಿ ಹಾಗೆ ಹೂವನ್ನೆಲ್ಲ ಬಿಡಿಸಿ ಬಾಗಿಲಿಗಿಟ್ಟು ಒಳಗೆ ಬರೋ ಅಷ್ಟೊತ್ತಿಗೆ 6:20 ಆಗಿತ್ತು. ಹಾಗೆಯೇ ಬಂದು ನನ್ನದು ಡೈಲಿ ಮಾರ್ನಿಂಗ್ ರೊಟೀನ್ ಇದೇ ಥರನೇ ಇರುತ್ತೆ. ಹೊರಗಡೆ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದು ಒಳಗಡೆ ಸೋಫಾ ಎಲ್ಲ ಮಕ್ಕಳೆಲ್ಲ ಕೂತಿರ್ತಾರಲ್ಲ ರಾತ್ರಿ, ಹಾಗಾಗಿ ಎಲ್ಲ ಧೂಳು ಎಲ್ಲ ಇರುತ್ತೆ. ಹಾಗಾಗಿ ಅದನ್ನು ಕ್ಲೀನ್ ಮಾಡಿ ಕಸ ಎಲ್ಲ ಗುಡಿಸಿ, ಹಾಗೆ ಇವತ್ತು ತಿಂಡಿ ಏನು ಮಾಡ್ತಾಯಿದ್ದೀನಿ ಅಂದರೆ ಇಡ್ಲಿ ಮತ್ತು ಸಾಂಬಾರು ಮಾಡ್ತಾಯಿದ್ದೀನಿ. ಇವತ್ತು ಮಕ್ಕಳು ಕೂಡ ಸ್ಕೂಲಿಗೆ, ಮನೆಯವರು ಕೂಡ ಆಫೀಸಿಗೆ ಬೇಗ ಹೋಗಬೇಕು ಅಂತ ಇದ್ದರು ಇವತ್ತು. ಹಾಗಾಗಿ ಬೇಗ ತಿಂಡಿ ಎಲ್ಲ ಮುಗಿಸ್ದೆ. ಹಾಗೆಯೇ ಇವತ್ತು ಏನು ಬ್ರೇಕ್ಫಾಸ್ಟ್ ಇಡ್ಲಿ ಸಾಂಬಾರು. ಹಾಗೆ ನಾನು ಸಾಂಬಾರು ಹೇಗೆ ಮಾಡಿದೆ ಇವತ್ತು ಅನ್ನೋ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ಬಂದು ತಿಂಡಿ ಮಾಡ್ಕೊಳೋದಕ್ಕೆ ಸಾಂಬಾರು ಮಾಡೋದಕ್ಕೆ ಒಂದು ಮೀಡಿಯಮ್ ಸೈಜು ಒಂದು 6-7 ಟೊಮೊಟೊನ ಹಚ್ಚಿ, ಹಾಗೆಯೇ 1-2 ಈರುಳ್ಳಿನ ಕಟ್ ಮಾಡಿ, ಒಂದು 6-7 ಒಣಮೆಣ್ಸಿನ್ಕಾಯಿನೇ ಹಾಕಿದ್ದೀನಿ. ಬೇಕಾದರೆ ಹಸಿಮೆಣ್ಸಿನ್ಕಾಯಿನೂ ಕೂಡ ಹಾಕ್ಕೊಬೋದು. ನಾನು ಒಣಮೆಣ್ಸಿನ್ಕಾಯಿನೇ ಹಾಕಿದ್ದೀನಿ. ಹಾಗೆ ಒಂದು 4-5 ಎಸಳು ಬೆಳ್ಳುಳ್ಳಿನೂ ಕೂಡ ಹಾಕಿ ವಿಷಲ್ ಕೂಗಿಸ್ಕೊಳ್ಳೋಣ ಅಂತ ಹೇಳಿ ಇಟ್ಟಿದ್ದೀನಿ. ಹಾಗೆ ಇದು ವಿಷಲ್ ಹೋಗುವಷ್ಟೊತ್ತಿಗೆ ನಾನು ಒಗ್ಗರಣೆಗೆ ಬೇಕಾದಂಥ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸಾಸಿವೆ ಮತ್ತು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲದನ್ನು ಕೂಡ ಎತ್ತಿಟ್ಕೊಂಡೆ. ಅದು ವಿಷಲ್ ಹೋಗೋಷ್ಟೊತ್ತಿಗೆ ನಾವು ಬೇರೆ ಕೆಲಸಗಳನ್ನ ಮಾಡ್ಕೊಳ್ಳೋಣ. ಹಾಗೆಯೇ ನಾನು ಇಡ್ಲಿಗೆ ರಾತ್ರಿಯೇ ರುಬ್ಬಿಟ್ಟಿದ್ದೆ. ನಾನು ಇದಕ್ಕೇನು ಹಾಕಿರಲಿಲ್ಲ, ಅಕ್ಕಿ ಮತ್ತು ಉದ್ದಿನಬೇಳೆ, ಸ್ವಲ್ಪ ಅವಲಕ್ಕಿ ಹಾಕಿ ರುಬ್ಬಿಟ್ಟಿದ್ದೆ. ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿತ್ತು ಅಂದರೆ ಇಡ್ಲಿನೂ ಕೂಡ ತುಂಬ ಚೆನ್ನಾಗಾಗಿತ್ತು. ಹಾಗೆ ಕಾಫಿ ಮತ್ತು ಬಿಸಿ ನೀರು, ನಮ್ಮ ಮನೆಯವ್ರಿಗೆ ಎದ್ದ ತಕ್ಷಣ ಬಿಸಿನೀರು, ಮತ್ತು ಅಮ್ಮಂಗೆ ತಾತನಿಗೆ ಬಿಸಿನೀರು ಬೇಕು, ಅವ್ರಿಗೂ ಬಿಸಿನೀರೆಲ್ಲ ಕಾಸಿಟ್ಟು ಹಾಗೆ ಕಾಫಿ ಮಾಡಿಕೊಂಡು ನನಗೆ ಸ್ವಲ್ಪ ಹಾಲು ಬಿಸಿ ಮಾಡಿ ಇಟ್ಕೊಂಡು ಸಾಂಬಾರು ಮಾಡ್ಕೊಳ್ಳೋಣ ಅಂತೇಳಿ ಇಟ್ಕೊಂಡಿದ್ದೀನಿ. ಎಣ್ಣೆನೂ ಕೂಡ ಬಿಸಿ ಆಗಿತ್ತು. ಹಾಗೆ ಅದಕ್ಕೆ ಸಾಸಿವೆ, ಸ್ವಲ್ಪ ಜೀರಿಗೆ, ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಬೆಳ್ಳುಳ್ಳಿ ನಾನು ಜಜ್ಜಿ ಹಾಕಿದ್ದೀನಿ. ಒಂದು 7-8 ಬೆಳ್ಳುಳ್ಳಿನ ಜಜ್ಜಿ ಹಾಕಿದ್ದೆ. ಇದೊಂದು ಸ್ವಲ್ಪ ಫ್ರೈ ಆಗಲಿ, ಎಣ್ಣೆನೂ ಕೂಡ ಚೆನ್ನಾಗಿ ಕಾದಿತ್ತು. ಹಾಗಾಗಿ ಜಾಸ್ತಿ ಹೊತ್ತೇನು ಟೈಮ್ ತೊಗೊಳ್ಲಿಲ್ಲ ಫ್ರೈ ಆಗೋದಕ್ಕೆ, ಎಣ್ಣೆ ಚೆನ್ನಾಗಿ ಕಾದಿತ್ತಲ್ಲ. ಹಾಗೆ ಈರುಳ್ಳಿನ ಒಂದನ್ನು ನಾನು ಸಣ್ಣದಾಗಿ ಹಚ್ಚಿಟ್ಕೊಂಡು ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದು ಕೂಡ ಫ್ರೈ ಆದಮೇಲೆ ನಾನು ಟೊಮೊಟೊ ಮ್ಯಾಶ್ ಮಾಡಿಲ್ಲ, ಹಾಗೆ ದಪ್ಪನಾಗಿ ಮಿಕ್ಸಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಅದನ್ನು ನೀರು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೆ. ಆ ನೀರನ್ನು ಇದಕ್ಕೆ ಒಗ್ಗರಣೆ, ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಟೊಮೊಟೊ ಬೇಯಿಸಿಟ್ಕೊಂಡಿದ್ವಲ್ಲ ನೀರು ಅದೇನೆ. ಹಾಗೆ ನಾನು ಟೊಮೊಟೊನೂ ಕೂಡ ಹಾಕ್ತಾಯಿದ್ದೀನಿ. ಇದನ್ನೇನು ಫ್ರೈ ಮಾಡೋದು ಬೇಕಾಗಿಲ್ಲ, ಏನಕ್ಕೆ ಅಂದರೆ ನಾವು ಬೇಯಿಸ್ಕೊಂಡಿದ್ವಲ್ಲ, ಹಾಗಾಗಿ ಬೇಯಿಸ್ದಿದ್ರೆ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆನಲ್ಲೇ ಫಸ್ಟೇ ಹಾಕ್ಕೊಂಡು ರುಬ್ಬಾದ್ಮೇಲೂ. ನಾನು ಇದಕ್ಕೆ ಒಂದು 3 ಸ್ಪೂನಷ್ಟು ಧನಿಯಾ ಪೌಡರ್ನ ನೀರಿನಲ್ಲಿ ಹಾಗೆ ಕಲಸಿ ಅದನ್ನು ಹಾಕ್ತಾಯಿದ್ದೀನಿ. ಹಾಕೋದ್ರಿಂದ ಗಂಟಾಗೋ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ನಾನು ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಹಾಕಿ ಇದು ಚೆನ್ನಾಗಿ ಸ್ವಲ್ಪ ಮಳ್ಳಿ, ಏನಕ್ಕೆ ಅಂದರೆ ಮಸಾಲೆ ಹಾಕಿದ್ದೀವಲ್ಲ ಸಾಂಬಾರು ಪೌಡರ್ನ, ಹಾಗಾಗಿ ಇದು ಸ್ವಲ್ಪ ಮಳ್ಳಿ ಆಮೇಲೆ ಇದಕ್ಕೆ ಕಡಲೆ ಹಿಟ್ಟನ್ನು ಆ್ಯಡ್ ಮಾಡೋಣ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿದ್ದೀನಿ. ಆಗಲೇ ಹೇಳಿದ್ನಲ್ಲ, ನಾನು ಕಡಲೆ ಹಿಟ್ಟನ್ನು ಕೂಡ ನೀರು ಹಾಕಿ ಸ್ವಲ್ಪ ಕಲಸಿ ಹಾಕ್ತಾಯಿದ್ದೀನಿ ಇದಕ್ಕೆ. ಹಾಕಾದ್ಮೇಲೆ ಇದನ್ನೇನು ಜಾಸ್ತಿ ಹೊತ್ತು
ಕುದಿಸೋದೇನು ಬೇಡ. ನಾನು ಬಟ್ಲಿನಲ್ಲಿ ಸ್ವಲ್ಪ ಗಟ್ಟಿ ಆಗುತ್ತೆ ಅಂತ ಹೇಳಿ ಕಡಲೆ ಹಿಟ್ಟು ಗಟ್ಟಿ ಆಗೋದಕ್ಕೆ ಹಾಕೋದು. ಹಾಗಾಗಿ ನಾನು ಸ್ವಲ್ಪ ಕಡಲೆ ಹಿಟ್ಟು ಹಾಕಿದ್ವಲ್ಲ ಬಟ್ಲಲ್ಲಿ, ಅದನ್ನೇ ನೀರನ್ನು ತೊಳೆದು ಅದಕ್ಕೆ ಬಿಟ್ಟಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ನೋಡಿ ಇದು ಕೂಡ ಮಳ್ತಾ ಇದೆ. ಒಂದೆರಡು ಕುದಿ ಬಂದು ಮಳ್ಳಾದಮೇಲೆ ಸಾಂಬಾರು ಕೂಡ ರೆಡಿಯಾಗಿದೆ ಅಂತಲೇ ನೋಡಿ. ಇವಾಗ ಬಿಸಿ ಬಿಸಿ ಸಾಂಬಾರು, ಇಡ್ಲಿ ಎರಡೂ ಕೂಡ ರೆಡಿಯಾಗಿದೆ. ಬೆಳಗ್ಗೆನೇ ಮಾರ್ನಿಂಗ್ ಬ್ರೇಕ್ಫಾಸ್ಟು ಇಡ್ಲಿ ಸಾಂಬಾರು ಈ ಥರ ಬಿಸಿ ಬಿಸಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಮಾರ್ನಿಂಗ್ ತಿನ್ನೋದಕ್ಕೆ. ಹಾಗೆ ನಾನು ಸ್ವಲ್ಪ ಗಂಜಿ ಕೂಡ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಇದು ಸಿರಿಧಾನ್ಯಗಳ ಗಂಜಿ ಇದು. ಹಾಗೆಯೇ ಮಾಡ್ತಾಯಿದ್ದೆ. ಹಾಗೆಯೇ ಇವತ್ತು ಮಕ್ಕಳು ಕೂಡ ಸ್ಕೂಲಿಗೆ ರೆಡಿ ಆಗ್ತಾಯಿದ್ರು. ಯೂನಿಫಾರ್ಮ್ ಎಲ್ಲ ಒಂದು ಕಡೆ ಎತ್ತಿಟ್ಟಿರ್ತೀನಿ, ಅಂದರೆ ಬೀರುನಲ್ಲಿ ಯೂನಿಫಾರ್ಮ್ ಮಾತ್ರ ಬೇರೆ ಸಪ್ರೇಟ್ ಇಟ್ಟಿದ್ದೀನಿ. ಮಗಂದು ಇಬ್ಬರದು ಒಂದೇ ಹತ್ರನೇ ಇಡೋದ್ರಿಂದ ಯೂನಿಫಾರ್ಮ್ ಪ್ಯಾಂಟನ್ನು ಅಲ್ಲೇ ಇಟ್ಟಿದ್ದೀನಿ. ಯೂನಿಫಾರ್ಮ್ ಇರೋದು ನೋಡೇ ಇಲ್ಲ ಅವರಂತೂ. ನಾನು ಹೋಗಿ ಎಲ್ಲ ಹುಡುಕಿ ಎಲ್ಲ ಬಟ್ಟೆಗಳನ್ನೂ ತೆಗೆದು ನೋಡಿ ಅಲ್ಲೇ ಇಕ್ಕೆ ಬಂದೆ. ಲಾಸ್ಟಿಗೆ ನೋಡಿದ್ರೆ ನಾನು ಎಲ್ಲಿ ಇಟ್ಟಿದ್ದೀನೋ ಯೂನಿಫಾರ್ಮ್ ಬಟ್ಟೆಗಳೆಲ್ಲ ಅಲ್ಲೇ ಇದೆ. ಸರಿಯಾಗಿ ನೋಡೋದೇ ಇಲ್ಲ ಅನಿಸುತ್ತೆ. ಹುಡುಗರು ಎಷ್ಟು ಅನಿಸುತ್ತೆ, ನಾವು ಅಲ್ಲೇ ಇಟ್ಟಿದ್ರೂ ಕಾಣೋದೇ ಇಲ್ಲ ಅವರಿಗೆ. ಹಾಗೆ ಗಂಜಿನೂ ಕೂಡ ರೆಡಿ ಆಯಿತು. ಇದಕ್ಕೆ ಸ್ವಲ್ಪ ನಾನು ಉಪ್ಪನ್ನು ಸೇರಿಸಿದ್ದೀನಿ. ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಹಾಗೆಯೇ ಗಂಜಿನೂ ಕೂಡ ಆಯಿತು. ಇನ್ನು ನಾನು ಬೆಳಗ್ಗೆ ಮಾರ್ನಿಂಗು ತಿಂಡಿ ಅಡುಗೆ ಎಲ್ಲ ಒಂದೇ ಸಲ ಮಾಡ್ತೀನಿ. ನಮ್ಮ ಮನೆಯವರು ಕೂಡ ಮಧ್ಯಾಹ್ನಕ್ಕೆ ಲಂಚ್ ತೊಗೊಂಡೋಗ್ತಾರೆ. ಹಾಗಾಗಿ ನಾನು ಅಡುಗೆನೂ ಕೂಡ ಮಾಡ್ತಾಯಿದ್ದೀನಿ. ಹಾಗೆಯೇ ಮಕ್ಕಳಿಗೆ ಇವತ್ತು ಪ್ಯಾಕ್ ಕೂಡ ಮಾಡಿದೆ ಲಂಚ್ ಬ್ಯಾಗು. ಇಡ್ಲಿ ಸಾಂಬಾರು, ಮಗಳಿಗೆ ಸ್ನ್ಯಾಕ್ಸಿಗೆ ಇವತ್ತು ಮನೆಯಲ್ಲಿ ಫ್ರೂಟ್ಸ್ ಇತ್ತು, ಹಾಗಾಗಿ ಫ್ರೂಟ್ಸ್ ಹಾಕಿದ್ದೀನಿ. ಅಡುಗೆ ಇವತ್ತು ಏನು ಸಾಂಬಾರು ಮಾಡಿದ್ದೆ ಅಂದರೆ ನುಗ್ಗೆಕಾಯಿ ಸಾಂಬಾರು ಮಾಡಿ ಮುದ್ದೆ ಮಾಡಿದ್ದೀನಿ. ಅಡುಗೆ ತಿಂಡಿ ಎಲ್ಲ ಆಯಿತು. ಹಾಗೆಯೇ ಇವತ್ತು ಇನ್ನೊಂದು ಏನು ಸ್ನ್ಯಾಕ್ಸ್ ರೆಸಿಪಿ, ಮಕ್ಕಳು ಸ್ಕೂಲ್ಗೋಯಿಂದ ಬಂದಾಗ ಕೇಳದೆ ಸ್ನ್ಯಾಕ್ಸು. ಹಾಗಾಗಿ ಏನು ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ ಅಂದರೆ ಅಕ್ಕಿ ಹಿಟ್ಟನ್ನು ಉಪಯೋಗಿಸ್ಕೊಂಡು ಇವತ್ತು ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಗರಿ ಗರಿಯಾಗಿ. ಸಂಜೆ ಹೊತ್ತು ಸ್ನ್ಯಾಕ್ಸು, ಕಾಫಿ, ಟೀಗೆ ಎಲ್ಲ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಒಂದು ಬಟ್ಲನ್ನು ನೀರು ತೊಗೊಂಡಿದ್ದೀನಿ. ಇದು ನೀರು ಸ್ವಲ್ಪ ಬಿಸಿ ಆಗಲಿ. ಹಾಗೆಯೇ ಇದಕ್ಕೆ ನಾನು ಕರಿಬೇವಿನ ಸೊಪ್ಪು ಸಣ್ಣದಾಗಿ ಹಚ್ಚಿ ಕರಿಬೇವಿನ ಸೊಪ್ಪನ್ನ ಹಾಕಿದ್ದೀನಿ. ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, 1 ಸ್ಪೂನಷ್ಟು ಎಳ್ಳು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಇದಕ್ಕೆ ಸ್ವಲ್ಪ ಜೀರಿಗೆನೂ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಇದು ನೀರು ಕೂಡ ಚೆನ್ನಾಗಿ ಮಳ್ತಾ ಇದೆ. ಹಾಗೆ ಇದಕ್ಕೆ ಒಂದು 3-4 ಸ್ಪೂನಷ್ಟು ಎಣ್ಣೆ, ಹಾಗೆ ಇದಕ್ಕೆ ಒಂದು 2 ಚಿಟಿಕೆಯಷ್ಟು ಅರಿಶಿನನೂ ಕೂಡ ಆ್ಯಡ್ ಮಾಡೋಣ. ನಾವು 1 ಬಟ್ಲುನಷ್ಟು ನೀರು ತಗೊಂಡಿದ್ದೀನಿ. ಹಾಗೆ 1 ಬಟ್ಲುನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಸಿಮ್ನಲ್ಲೇ ಇಟ್ಕೊಂಡಿದ್ದೀನಿ. ಇವಾಗ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕಾದ್ರೆ ಸಿಮ್ನಲ್ಲೇ ಇಟ್ಕೊಂಡಿದ್ದೀನಿ. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಪ್ಲೀಸ್ ಹೊಸ್ದಾಗಿ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕು ಕಾಮೆಂಟು ಮಾಡೋದನ್ನ ಮರಿಬೇಡಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು. ನೋಡಿ ಇವಾಗ ಮಿಕ್ಸ್ ಮಾಡಿ ಆಗಿದೆ. ಇವಾಗ ಇದನ್ನು ಒಂದು ತಟ್ಟೆಗೆ ಹಾಕೊಳ್ಳೋಣ. ತುಂಬ ಬಿಸಿ ಇರುತ್ತಲ್ಲ, ಹಾಗಾಗಿ ಇದನ್ನ ಹಿಟ್ಟನ್ನು ಮಿತ್ಕೊಳೋದಕ್ಕೆ ಆಗೋದಿಲ್ಲ, ಬಿಸಿ ಇರುತ್ತೆ. ಹಾಗಾಗಿ ಸ್ವಲ್ಪ ಇದು ತಣ್ಣಗಾಗಲಿ.
ಬೇಕಾದರೆ ಕೈಗೆ ನೀರನ್ನು ಹಚ್ಕೊಂಡು ಕೂಡ ಹಿಟ್ಟನ್ನು ಮಿತ್ಕೊಬೋದು. ಚೆನ್ನಾಗಿ ನಾದ್ಕೊಂಡು ಹಾಗೆಯೇ ಹಿಟ್ಟನ್ನು ಮಿತ್ಕೊಳ್ಳೋಣ. ಇದನ್ನು ಈಗ ಹಿಟ್ಟು ಕೂಡ ರೆಡಿಯಾಗಿದೆ. ಇವಾಗ ಹಾಗೆ ನಾನು ಇದನ್ನು ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನ ಮಾಡಿಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಅಕ್ಕಿ ಹಿಟ್ಟನ್ನೇ ಹಾಕ್ಕೊಂಡು ಇದನ್ನು ಹರ್ಕೊಳ್ಳೋಣ. ಇವಾಗ ಹಾಗೆ ಹರ್ಕೊಂಡು ಸೈಡೆಲ್ಲ ಕಟ್ ಮಾಡಿ ತಗೊಳ್ಳೋಣ. ಹಾಗೆ ತಕ್ಕೊಂಡು ಇದಕ್ಕೆ ನಮಗೆ ಯಾವ ಶೇಪ್ ಬೇಕು ಅದನ್ನು ಕಟ್ ಮಾಡಿ ತೆಗೆದಿಟ್ಕೊಳ್ಳೋಣ. ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಹರ್ಕೊಂಡಿರೋದ್ರಿಂದ ಏನು ಹಿಟ್ಟು ತೀರಾ ದಪ್ಪನೂ ಬೇಡ ಹಾಗೆ ತೆಳುನೂ ಬೇಡ. ಅದು ಇನ್ನೊಂದು ಸ್ವಲ್ಪ ಕಟ್ ಮಾಡಬೇಕಾಗಿತ್ತು, ಹಾಗಾಗಿ ಅದನ್ನು ತೆಗಿಲಿಲ್ಲ. ಸ್ವಲ್ಪ ಅರ್ಧ ಕಟ್ಟಾಗಿತ್ತು ಅಷ್ಟೇ. ಇನ್ನೊಂದು ನೀಟಾಗಿ ಕಟ್ ಮಾಡಿಕೊಂಡು ಎಲ್ಲ ತೆಗೆದಿಟ್ಕೊಂಡು ಮತ್ತೆ ಇನ್ನೊಂದನ್ನು ಹಾಗೆಯೇ ರೆಡಿ ಮಾಡ್ಕೊಳ್ಳೋಣ. ಈಗ ಸೈಡಲ್ಲೆಲ್ಲ ಬಿಟ್ಕೊಂಡಿರ್ತೇವಲ್ವ ಸ್ವಲ್ಪ ಸ್ವಲ್ಪ, ಅದನ್ನು ಹಾಗೆಯೇ ಅರಿದ್ರೆ ಅದು ಹಾಗೆ ಬಿಟ್ಕೊಂಡು ನೀಟಾಗಿ ಶೇಪ್ ಬರೋದಿಲ್ಲ. ಹಾಗಾಗಿ ಸ್ವಲ್ಪ ಅದನ್ನು ಕೈನಲ್ಲೇ ನಾವು ಈ ಥರ ಮಾಡಿಕೊಂಡು ಆಮೇಲೆ ಹರ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ಎಷ್ಟು ಅಗಲ ಬಂದಿದೆ. ತೀರಾ ದಪ್ಪನೂ ಇರಬಾರ್ದು, ಇದು ತೀರಾ ತೆಳುನೂ ಬೇಡ, ಒಂದು ಮೀಡಿಯಮ್ ಇರಲಿ. ಹಾಗಾಗಿ ಇದನ್ನು ನಾನು ಸೈಡೆಲ್ಲ ಕಟ್ ಮಾಡಿ ತೆಗೆದು ಮತ್ತೆ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ನಾನು ಎಲ್ಲ ಹಿಟ್ಟನ್ನು ಕೂಡ ರೆಡಿ ಮಾಡಿಕೊಂಡು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಎಣ್ಣೆ ಬಿಸಿ ಮಾಡಿಟ್ಕೊಂಡು ಎಲ್ಲ ಒಂದ್ಸಲನೇ ತೀರಾ ಹಿಟ್ಟು ತಣ್ಣಗಾದರೆ ಹರ್ಕೊಳೋದಕ್ಕೆ ಆಗೋದಿಲ್ಲ. ಹಾಗಾಗಿ ಎಲ್ಲ ಅರ್ದಿಟ್ಕೊಂಡು ಕಟ್ ಮಾಡಿಟ್ಕೊಂಡು ಆಮೇಲೆ ಇದನ್ನು ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡ್ಕೊಳೋದಕ್ಕೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿರಬೇಕು. ಫಸ್ಟು ಐ ಫ್ಲೇಮಲ್ಲೇ ಇಟ್ಕೊಂಡು ಹಾಕಬೇಕಾದ್ರೆ ಐ ಫ್ಲೇಮಲ್ಲಿ ಇಟ್ಕೊಳ್ಳಿ. ಆಮೇಲೆ ಇದನ್ನು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳಿ. ನೋಡಿ ಕಲರ್ ಕೂಡ ಚೇಂಜ್ ಆಗುತ್ತೆ. ಹಾಗೆ ಗುಳ್ಳೆಗಳು ಕೂಡ ಬರ್ತಾ ಇರ್ತಲ್ಲ ನಾವು ಹಾಕಿದಾಗ, ಅಷ್ಟು ಬರೋದಿಲ್ಲ, ಕಮ್ಮಿ ಆಗುತ್ತೆ. ಆವಾಗ ಇದು ಸ್ನ್ಯಾಕ್ಸ್ ರೆಡಿಯಾಗಿದೆ ಅಂತ. ಹಾಗೆ ನಾನು ಎಲ್ಲದನ್ನು ಕೂಡ ಫ್ರೈ ಮಾಡಿ ಇಟ್ಕೊಂಡೆ. ಈಗ ಮಕ್ಕಳು ಸ್ಕೂಲಿಂದ ಬರ್ತಿದ್ದಂಗೆ ಸ್ನ್ಯಾಕ್ಸ್ ಕೇಳ್ತಾರೆ. ಹಾಗೆಯೇ ನಾವು ಈ ಥರ ಮಾಡೋದ್ರಿಂದ ಈ ಬೇಕ್ರಿ ಐಟಮ್ಸು ಮತ್ತು ಅಂಗಡಿನಲ್ಲಿ ತಂದು ಕೊಡೋದಕ್ಕಿಂತ ಈ ಥರನೇ ಮಾಡಿಕೊಡೋದ್ರಿಂದ ಹೆಲ್ದಿನೂ ಕೂಡ ಹೌದು. ಹಾಗೆಯೇ ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ. ನನ್ನ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.